ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಳ್ತೀನಿ. ನಾನು ನಂದು ಬೆಳಿಗ್ಗೆದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಇವಾಗ ನಮ್ಮ ತೋಟಕ್ಕೆ ಬಂದಿದ್ದೀನಿ. ಯಾವ ತೋಟ ಅಂತೀರಾ? ನೋಡಿ, ಮಲ್ಲಿಗೆ ತೋಟ. ಇದು ನಮ್ಮದು ಮಲ್ಲಿಗೆ ತೋಟ. ನಮ್ಮ ಟೆರೆಸ್ ಮೇಲೆ ಇದೆ. ಒಂದು 70+ ಹಾಗೆ ಗಿಡ ಇದೆ. ಮಲ್ಲಿಗೆ ತೆಗಿಯಕ್ಕಂತ ಬಂದೆ ಇವಾಗ. ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ಮಲ್ಲಿಗೆನೆ. ಸುತ್ತಲಿಟ್ಟಿದ್ದೇವೆ ನೋಡಿ, ಮೇಲ್ಗಡೆ ಮತ್ತೆ ಕೆಳಗಡೆ. ಇದು ಕ್ಲೀನ್ ಮಾಡಲಿಲ್ಲ ಇವಾಗ ಟೆರೆಸ್. ಇವಾಗ ಮಳೆಗಾಲ ಬಂತಲ್ಲ, ಸೊ ಅದು ಫುಲ್ ಎಲೆಗಳೆಲ್ಲ ಬಿದ್ದು ಹಾಗೆ ಅಂಟ್ಕೊಂಡಿವೆ. ಅದೆಲ್ಲ ಕ್ಲೀನ್ ಮಾಡ್ತೇವೆ. ಎಲ್ಲ ಗಿಡದಲ್ಲಿ ಆಗಲ್ಲ ಮಲ್ಲಿಗೆ. ಕೆಲವೊಂದೆಲ್ಲ ತುಂಬಾ ಚಿಕ್ಕದು, ಕೆಲವೊಂದೆಲ್ಲ ತುಂಬಾ ಏಜ್ ಆದ್ದು, ಅಜ್ಜ ಆಗಿದ್ದಾರೆ. ಕೆಲವೊಂದ್ರಲ್ಲೆಲ್ಲ ತುಂಬಾ ಚೆನ್ನಾಗಿ ಆಗುತ್ತೆ. ಇವಾಗ ಸೀಸನ್ ಅಲ್ಲ ಆಕ್ಚುಲಿ, ಒಂದ್ಸಲ ಎಲ್ಲ ಆಗಿ ಮುಗೀತು. ಇವಾಗ ಮಳೆಗಾಲೆಲ್ಲ ಸ್ವಲ್ಪ ಕಮ್ಮಿ ಆಗ್ತದೆ ನೋಡಿ. ಈ ತರ ಟೆರೆಸ್ ಮೇಲೆ ಇಟ್ಟಿದ್ದೀವಿ. ಇದಕ್ಕೆ ಜಾಸ್ತಿ ಬಿಸಿಲು ಬೇಕು. ಎಷ್ಟು ಸಿಕ್ಕಿತು ಮಲ್ಲಿಗೆ. ಇನ್ನು ಮನೆಗೆ ಹೋಗೋದು. ಮನೆಗೆ ಹೋಗಿ ಇದನ್ನು ಹೇಗೆ ಕಟ್ಟೋದು ಅಂತ ನಾನು ಹೇಳ್ಕೊಡ್ತೀನಿ. ಇದು ಬಾಳೆ ದಾರ ಈ ಥರ ಇರುತ್ತೆ. ಇದನ್ನು ಸಪ್ರಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಬೇಕು ಅಂತ ಈ ಥರ ಉದ್ದಕ್ಕೆ ಮಾಡ್ಕೊಳ್ಬೇಕು. ಈ ಥರ ಆಗುತ್ತೆ. ಇದನ್ನು ಇನ್ನು ಸಪೂರಕ್ಕೆ ಮಾಡ್ಕೊಳ್ಳಿಕ್ಕೆ ಪಿನ್ ಯೂಸ್ ಮಾಡಿಕೊಂಡು ಇದನ್ನು ಇನ್ನು 2 ಪಾರ್ಟ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಒಂದು ಎಂಡ್ ಇಟ್ಕೋಬೇಕು. ಫಸ್ಟ್ ಇದರ ಮೇಲೆ ಒಂದು ಮಲ್ಲಿಗೆ ಇಟ್ಕೋಬೇಕು ಈ ಥರ. ಇನ್ನೊಂದನ್ನು ಅದರ ಮೇಲ್ಗಡೆ ಇಟ್ಕೋಬೇಕು ಈ ಥರ. ಒಂದು ರೌಂಡ್ ಹಾಕಿ ಇದನ್ನು 2 ಸಲ ಈ ಥರ ತಿರುಗಿಸಿ ಫುಲ್ ಮಲ್ಲಿಗೆಗೆ ಒಂದು ಗಂಟು ಹಾಕಬೇಕು. ಈ ಥರ ಕಾಣಿಸುತ್ತೆ. ಬ್ಯಾಕ್ ಸೈಡಲ್ಲಿ ಈ ಥರ ಇರುತ್ತೆ. ಇವಾಗ ಮತ್ತೆ ಇನ್ನೊಂದು ಮಲ್ಲಿಗೆನ ತಗೊಂಡು ಇದು ಕೆಳಗೆ ಈ ಥರ ಇರುತ್ತಲ್ಲ, ಅದಕ್ಕೆ ಸ್ಟ್ರೈಟಾಗಿ ಇನ್ನೊಂದು ಇಟ್ಕೋಬೇಕು ಈ ಥರ ಕೆಳಗಿಂದ. ಆಮೇಲೆ ಮತ್ತೆ ನಾವು ಇಟ್ಕೊಂಡ್ವಲ್ಲ 3ನೇ ಮಲ್ಲಿಗೆ, ಅದರದ್ದು ದಂಟು ಮತ್ತು ಸೆಕೆಂಡ್ ಒನ್ ಇದ್ದು ದಂಟು ಇದೆಯಲ್ಲ, ಅದಕ್ಕೆ ಸೇರಿಸಿ ಹಾಕಬೇಕು. ಮತ್ತು ಸೇಮ್ ಅಗೇನ್ ಒಂದು ರೌಂಡ್ ಹೀಗೆ ಮಾಡಿ ಇಲ್ಲಿಂದ ಈ ಫಸ್ಟ್ ಇದು ದಂಟು ಇದೆಯಲ್ಲ, ಇದನ್ನು ಬಿಡಬೇಕು. ಈ ಥರ ಬಿಟ್ಟು 2ಕ್ಕೆ ಮಾತ್ರ ಈ ಥರ ಗಂಟು ಹಾಕಬೇಕು. ಸ್ವಲ್ಪ ಟೈಟ್ ಮಾಡಿಕೊಂಡ್ರೆ ಆಯಿತು. ಆವಾಗ ಈ ಥರ ಬರುತ್ತೆ ಬ್ಯಾಕ್ ಸೈಡಲ್ಲಿ. ಅಗೇನ್ ಸೇಮ್ ಮತ್ತೆ ರಿಪೀಟ್ ಮಾಡಿದರೆ ಆಯಿತು. ಈ ಥರ ಮಲ್ಲಿಗೆ ಇಡೋದು. ಇವಾಗ 3rd ಮತ್ತು 4th ಈ ಕಡೆ 2 ಹೀಗೆ ಇಟ್ಕೊಂಡು ಒಂದು ಗಂಟು ಹಾಕಿ ಮತ್ತು ಅಗೇನ್ 2 ಟೈಮ್ಸ್ ಹೀಗೆ ತಗೊಂಡು ಆಮೇಲೆ 3rd ಮತ್ತು 4th ಇದು ಮಲ್ಲಿಗೆಗೆ ಈ ಥರ ಮಾಡ್ತೀವಿ. ಆವಾಗ ಬ್ಯಾಕ್ ಸೈಡಲ್ಲಿ ನೋಡಿ ಈ ಥರ ಜಡೆ ಇರುತ್ತಲ್ಲ, ಜಡೆ ಅದೇ ಥರ ಬರುತ್ತೆ. ಆಮೇಲೆ ಸೇಮ್ ಅದೇ ಥರ ಮಾಡಿ
ಕಂಟಿನ್ಯೂ ಮಾಡಿದರೆ ಆಯಿತು. ದಾರ ಸ್ವಲ್ಪ ವೆಟ್ಟಿದ್ರೆ ಒಳ್ಳೆಯದು. ನೀರು ಹಾಕ್ಕೊಂಡು ಫಸ್ಟಿಗೆ ವೆಟ್ ಮಾಡಿ ಇಟ್ಕೊಂಡ್ರೆ ಆಯಿತು. ಈ ಥರ ಇವಾಗ ಬ್ಯಾಕ್ ಸೈಡ್ ನೋಡಿ ಇವಾಗ ಹೇಗಾಯಿತು ಅಂತೇಳಿ. ಚೆನ್ನಾಗಿರ್ತದೆ ಈ ಥರ ಕಟ್ಟಿದರೆ. 2 ವೇಯಲ್ಲಿ ಕಟ್ಟಲಿಕ್ಕಾಗುತ್ತೆ. ನನಗೆ ಗೊತ್ತಿರೋ ಹಾಗೆ 2 ವೇ ಗೊತ್ತಿದೆ ನನಗೆ ಕಟ್ಟಲಿಕ್ಕೆ. ಇದು ಒಂಥರ, ಇನ್ನೊಂದು ನಾನು ತೋರಿಸ್ತೇನೆ. ಓಕೆ, ಇದೊಂದು ಟೈಪಲ್ಲಿ ಕಟ್ಟೋದು. ಇವಾಗ ಇನ್ನೊಂದು ವೇಯಲ್ಲಿ ಹೇಗೆ ಕಟ್ಟೋದು ಅಂತ ತೋರಿಸ್ತೇನೆ. ಮತ್ತೆ ಒಂದು ದಾರ ತಗೊಳ್ಳಿ, ಸೇಮ್ ಒಂದು ಮಲ್ಲಿಗೆ, ಇದೊಂದು ಮಲ್ಲಿಗೆ, ಸೇಮ್ ಅದರಲ್ಲಿ ಹೇಗೆ ಕಟ್ಟಿದ್ವೋ ಅದೇ ಥರ ಒಂದು ರೌಂಡ್ ಹಾಕಿ ಇದನ್ನು 2 ಟೈಮ್ಸ್ ಹೀಗೆ ಫೋಲ್ಡ್ ಮಾಡಿ ಹೀಗೆ ಎಳೆಯೋದು. ಆಯಿತಾ? ಆಮೇಲೆ ಅದರಲ್ಲಿ ನಾವು ಸಿಂಗಲ್ ಮಲ್ಲಿಗೆ ಇಟ್ಕೊಂಡ್ವಿ. ಇದರಲ್ಲಿ ಎರಡು ಮಲ್ಲಿಗೆನ ಇಟ್ಕೋಬೇಕು. ಈ ಥರ ಒಂದು ಮತ್ತೊಂದು ಸೇಮ್. ಇದನ್ನು ಈ ಕಡೆದು ದಾರಾನ ಇದರ ಒಳಗಿಂದ 2 ಮಲ್ಲಿಗೆಗೆ ಸೇರಿಸಿ ನಾವೀಗ ತಗೊಂಡ್ವಲ್ಲ, ಆಮೇಲೆ 2 ಸಲ ರೌಂಡ್ ಮಾಡಿ ಈ ಥರ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಥರ ಬರುತ್ತೆ. ಮತ್ತೆ ಇನ್ನೊಂದೆರಡು ಮಲ್ಲಿಗೆ ಇಟ್ಕೋಬೇಕು. ಇದ್ರ ಒಳಗಿಂದ ತಗೊಂಡು ಬರಬೇಕು. ಇದನ್ನೊಂಚೂರು ಟೈಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇನ್ನೂ ಒಂದೆರಡು ಇಟ್ಕೊಳ್ಳಿ. ಈ ಥರ ಹಾಕಿ ಮತ್ತೆ 2 ಮಲ್ಲಿಗೆನ ಮತ್ತೆ ಗಂಟು ಹಾಕಿ ಆಯಿತು ಅಷ್ಟು. ಬ್ಯಾಕ್ ಸೈಡಲ್ಲಿ ಈ ಥರ ಕಾಣಿಸುತ್ತೆ, ಫ್ರಂಟಲ್ಲಿ ಈ ಥರ ಕಾಣಿಸುತ್ತೆ. ನಾವು ಮಾರಕ್ಕೆ ಹೋಗುವಾಗ ಇದೇ ಥರ ಕೊಡೋದು. ನಾ ಫಸ್ಟಿಗೆ ಟ್ರೈ ಮಾಡಿದ್ನಲ್ಲ ಆ ಥರ. ಸೊ ಅದನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಫೈನಲ್ ಆಗಿ ನೋಡಿ ಈ ಥರ ಕಾಣಿಸುತ್ತೆ. ಈ ಥರ ಕಟ್ಟಿ ಆದಮೇಲೆ ಇದನ್ನು ಬಾಳೆ ಎಲೆಯಲ್ಲಿ ಕಟ್ಟಿ ಮತ್ತೆ ಶಾಪಿಗೆ ಕೊಡ್ತೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.